ಹಲೋ ಅಂತ ಮಸ್ಜಿ ಶರಫ್ ನೀವು ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಬಗಾರ ಬಿರಿಯಾನಿ ಕೆಫೆ ಅಂತ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು HSR ಲೇಔಟ್ ಸೋಮಸುಂದರಪಾಳ್ಯ ಆಪೋಸಿಟ್ ನೋಡ್ಬೋದು. ಇಲ್ಲೊಂದು ಈಶಾ ಲೇಕ್ ಒಂದಿದೆ. ಸೊ ಈ ಲೇಕ್ ಈ ನಿಯರ್ ಬೈನೇ ನಿಮಗೆ ಈ ಬಗಾರ ಬಿರಿಯಾನಿ ಕೆಫೆ ಅನ್ನೋದಿದೆ. ಸೊ ಇಲ್ಲಿನ ಸ್ಪೆಷಲ್ ಬಂದು ನಿಮಗೆ ಮೇನ್ಲಿ ಇವರ ಬಿರಿಯಾನಿ, ಆ ಬಕೆಟ್ ಬಿರಿಯಾನಿ ಸಿಗುತ್ತೆ, ಸ್ಪೆಷಲ್ ಆಗಿರುತ್ತೆ. ಇನ್ನೊಂದು ಮೇನ್ಲಿ ಈಗ ನಾರ್ಮಲ್ ಆಗಿ ನೀವು ಈ ಹೈದ್ರಾಬಾದಿ ಬಿರಿಯಾನಿ, ದೊನ್ನೆ ಬಿರಿಯಾನಿ ಇವೆಲ್ಲ ಟ್ರೈ ಮಾಡಿರ್ತೀರ. ಇಲ್ಲಿ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟು. ಆ ಬಗಾರ ಅನ್ನೋ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿರುತ್ತೆ. ಲೆಟ್ಸಿ ಅದನ್ನು ಟ್ರೈ ಮಾಡೋಣ. ಇಲ್ಲಿ ಬಂದಿದ ತಕ್ಷಣ ನನಗೆ ಒಂದು ಅನಿಸಿದ್ದು ಇವರ ಈ ಒಂದು ಆ್ಯಂಬಿಯನ್ಸ್ ಕಂಪ್ಲೀಟಾಗಿ ನಾನು ಹಿಂದೆ ನೋಡ್ಬೋದು ನೀವು. ಸೊ ಇಲ್ಲೊಂದು ಸೆಟಪ್ ಇರುತ್ತೆ, ಅಂದರೆ ನಿಮಗೆ ಈ ಒಂದು ಔಟ್ಡೋರ್ ಸೆಟಪ್ ಇರುತ್ತಲ್ಲ ಆ ಥರ ನೋಡ್ಬೋದು. ಹಿಂಗೆ ಕೂತ್ಕೊಂಡು ಒಂದು ಔಟ್ಡೋರ್ ಸೆಟಪಲ್ಲಿ ಎಂಜಾಯ್ ಮಾಡ್ಬೋದು ನೀವು. ಸೊ ಇದನ್ನು ಬಿಟ್ಟರೆ ಇದೊಂಥರ ಪ್ರೈವೇಟ್ ಸ್ಪೇಸ್ ಅಂದ್ಕೊಳ್ಳಿ. ಈ ಪ್ರೈವೇಟ್ ಸ್ಪೇಸ್ ಇದ್ರೆ ಹೆಂಗಿರುತ್ತೆ, ಜಸ್ಟ್ ಫಾರ್ ನಿಮಗೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸು ಹಂಗೆ ಬಂದರೆ ನೀವು ಒಂದು ಪ್ರೈವೇಟಾಗಿ ಒಂದು ಜಾಗ ಬೇಕಂತೀರಲ್ಲ ಹಂಗೆ. ಇದನ್ನು ಬಿಟ್ಟರೆ ಒಳಗಡೆ ದೇ ಹ್ಯಾವ್ ಸ್ಪೆಷಲಿ ಒಂದು ಆ್ಯಂಬಿಯನ್ಸ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಬಂದರೆ ಒಂದು ವೈಬ್ರೆಂಟ್ ಆಗಿರೋ ಒಂದು ಸ್ಪೇಸ್ ಅನ್ಬೋದು, ಒಂದು ವೈಡ್ ಸ್ಪೇಸ್ ಎಂಟೈರ್ ಆಗಿ. ಆ ಟೇಬಲ್ಸು, ಆ ಸ್ಟೋನ್ ಟೇಬಲ್ಸ್ ಏನಿದೆಯಲ್ಲ ಅದು ಭಾರಿ ಚಂದಾಗಿರುತ್ತೆ. ಆರಾಮಾಗಿ ಒಂದು ಫ್ಯಾಮಿಲಿ ಫ್ರೆಂಡ್ಸು ಸಖದಾಗಿರುತ್ತೆ, ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು, ಅದು ಭಾರಿ ಸಖದಾಗಿ ಅನಿಸುತ್ತೆ. ಆ್ಯಂಡ್ ಮೇಲೆ ಬಂದು ಲೈಟಿಂಗ್ ಸಹ ನೀವು ನೋಡ್ಬೋದು, ಒಂದು ಚಿಲ್ ವೈಬ್ ಕೊಡುತ್ತೆ. ವಿತ್ ಈವ್ನಿಂಗ್ ಬಂದರೆ ಮಾತ್ರ ಸಖದಾಗಿರುತ್ತೆ. ಯಾವುದೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಇರಲ್ಲ ನಿಮಗೆ. ಮೇನ್ಲಿ ಒಂದು ಗಾರ್ಡನೋ ಒಂದು ಪಾರ್ಕ್ ಬಂದಿರ್ತೀವಲ್ಲ ಆ ಥರ ಒಂದು ವೈಬು ನನಗೆ ರಿಯಲಿ ಇಲ್ಲಿ ಬಂದಿದ ತಕ್ಷಣ ಅನಿಸಿದ್ದು. ಈ ಒಂದು ವೈಡ್ ಇರೋ ಸ್ಪೇಸ್ ಜೊತೆಗೆ ಈ ಒಂದು ವೈಬ್ ಒಂದು ಏನದು ಹೇಳೋದು ತುಂಬಾ ಅಟ್ರಾಕ್ಟಿವ್ ಆಗಿ, ಚಿಕ್ಕ ಮಕ್ಳಿಗಿಂತ ಹಿಡಿದು ನಮ್ಮ ವಯಸ್ಸು ದೊಡ್ಡವ್ರ ವಯಸ್ಸು ಸೊ ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ. ಅಲ್ಲೊಂದು ನೀವು ನೋಡ್ಬೋದು, ಅಲ್ಲೊಂದು ಗ್ರೂಪ್ ಏಜ್ ಪೀಪಲ್ ಕೂತವ್ರಲ್ಲ, ಸೊ ಅವ್ರು ಬಂದು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಅಂತೆ ಆ ಥರ ಹತ್ರ ಮಾತಾಡ್ಸೋಣ. ಆ್ಯಂಡ್ ಇನ್ನೊಂದು ಬಂದು ನಮಗೆ ಆಟ ಆಡೋದಕ್ಕೆ ಆಮೇಲೆ ಎಂಜಾಯ್ ಮಾಡೋದಕ್ಕೆ ಮೇಲೆ ಒಂದು ಸ್ಪೇಸ್ ಇದೆ ನೋಡ್ಬೋದು. ಹಂಗೆ ಕೆಳಗಡೆ ನೋಡಿದ್ರೆ ಇನ್ನೊಂದು ಸ್ಪೇಸ್ ಇದೆ. ಇದೇನಂತ ನಿಮಗೆ ಇವೆರಡು ಬಗ್ಗೆನೂ ಎಂಡಲ್ಲಿ ತಿಳಿಸ್ತೀನಿ. ಇದು ಎಂಟರ್ಟೈನ್ಮೆಂಟ್ ಏರ್ ಅಂತ ತಿಳ್ಕೊಳ್ಳಿ. ಗೆಸ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಎಂಡಲ್ಲಿ ತಿಳಿಸ್ತೀನಿ. ಇಲ್ಲಿ ಓನರ್ ಇದ್ದಾರೆ ಅನ್ಸುತ್ತೆ. ಹಂಗೆ ಟೀ ಕುಡಿತಾ ಹಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ, ಬನ್ನಿ. जी, तो आप सभी फ्रेंड्स? हाँ, we all are friends. Okay. हैं हमारे साथी जो आते हैं, सब लोग आते हैं यहाँ पर. Okay. Nearly we are having 25 members, and daily morning and evening we do morning walk at this lake in Okay. front of this ambience. We come daily here. हाँ. And in evening we are regular customer to this. We like the sitting arrangement and all the whatever the things. We feel very comfortable. Yeah. Ambience का आकर्षण ही हम लोगों को शाम को यहाँ आने के लिए मजबूर कर देता है. Those who are the owners, they are very cordial to us. Okay. Because we are the first customer, those who have stepped in on the inauguration day of the super. this premise, and we have become friends also, and they treat us as if we are the parent of this hotel. So from the time like you're in a continuous way. Yeah. Never we have made any break in between till now. Taste and attendance and all, everything is very fine. Okay. And the music they play when we come, it's enchanting. Like when we come, step in here in this hotel, we feel that now we are going to refreshed all around, Okay, mentally, physically and all. यहाँ पर मेरे को सबसे अच्छा लगता है जैसे खुली जगह है यहाँ जी. मेंटेनेंस अच्छा है, और यहाँ हम बैठते हैं, मजा आता है. मजा आता है. 1-2 घंटे अपना बातचीत करते हैं, एंजॉय करते हैं. Okay. यहाँ की सबसे बड़ी खासियत हमें जो लगी हो है फ्लोरिंग. Flooring exactly. मार्बल से जो हाँ. फ्लोरिंग हुई है ना, यहाँ पे जब हम लोग आते हैं तो फ्लोरिंग हमें बहुत अट्रैक्ट करती है. जी. पैरों का एक्यूप्रेशर हो जाता है. हाँ. Surely you would recommend other people also, right? Definitely, from the bottom of our heart, we are very much interested that this premise should be always filled. All the tables should be filled with the customers. Superb. This is our motto, and this is what we place to the owners of this premise. Food is good, and also price is not really cheap, not really expensive, right? Okay. And the quantity is good for the price. So it is good, nice place to sit, and ambience is nice. There is snooker as well. We played snooker also. Overall, a decent, nice place. Good to come and be with the
friends and chill here. So It is really good. Actually, now I tasted vada pav, Okay. which is very crisp. That is what the customers expect. So, along with vada pav, I've also tasted other foods. This is the first time though I enter. Yeah. You can see the entire ambience. It's awesome. Here, the franchisee is located on the prime location of HSR layout. So you can see many of the startups, especially the professionals, we have the corporates, all are located in the HSR now. It's a very good place to hang out with friends, colleagues, college students, everybody. Yeah. So I suggest all of you to give a visit. Obviously, there is no doubt you people will like it. Nevertheless, here we also have an option of snooker. Have an amazing time. So as I well, it's a gala time, I can tell. So you will never get bored with your close friends and family all together. Please make a visit. Obviously, there's no doubt you will like it. Yeah. Be a regular customer. ಥ್ಯಾಂಕ್ ಯು. Thank you. ಹಾಯ್ ಸರ್. ಹಲೋ, ಸೊ ಯುವರ್ ಗುಡ್ ನೇಮ್? ವಿಶ್ವ. ಫಸ್ಟ್ಲಿ ಬಂದು ಬಗಾರ ಬಿರಿಯಾನಿ ಕೆಫೆ, ಅದ್ರ ಬಗ್ಗೆ ಲೈಟಾಗಿ ಸ್ವಲ್ಪ ಹೇಳಿ ಸರ್, ಬಗಾರ ಬಿರಿಯಾನಿ ಕೆಫೆ ಅನ್ನೋದು ಇವಾಗ ಜಾಸ್ತಿ ಇದು ಬಗಾರ ಅನ್ನೋದು ಯೂಸ್ ಮಾಡೋದು ಬಂದು ತೆಲಂಗಾಣ, ಆಂಧ್ರ ಪ್ರದೇಶ್ ಕಡೆ ಬಂದ್ಬಿಟ್ಟು ಇದು ತುಂಬಾ ಫೇಮಸ್ ಬಗಾರ ಅನ್ನೋದು. ಬಗಾರ ಅನ್ನೋದು ಒಂದು ಕಮ್ಯುನಿಟಿ. ಸೊ ಬೇಸಿಕಲಿ ಸೊ ವಿ ಆರ್ ಬ್ರಿಂಗಿಂಗ್ ದಿ ಅಥೆಂಟಿಸಿಟಿ ಆಫ್ ದಟ್ ಕಮ್ಯುನಿಟಿ ಟು ಹಿಯರ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲಿ ನಮಗೆ ವೆರೈಟಿ ಆಫ್ ಬಿರಿಯಾನಿ ಸಿಗ್ಬೋದು. ಬಟ್ ಬಗಾರದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ವಿ ಡೂ ದ ಟಾಪಿಂಗ್ ಆಫ್ ದ ಗ್ರೇವಿ. ನಾರ್ಮಲ್ ಆಗಿ ಏನಾಗುತ್ತೆ, ಬಿರಿಯಾನಿ ಬಂದು ಎಲ್ಲ ರೆಡಿ ಆಗಿರುತ್ತೆ, ನಾವು ಸರ್ವ್ ಮಾಡ್ತೀವಿ. ಲೆಟ್ ಇಟ್ ಬಿ ಇನ್ ಎನಿವೇರ್ ವೇರ್ ವಿ ಗೋ. ದೊಣ್ಣೆ ಬಿರಿಯಾನಿ ಆಗಲಿ, ಬೇರೆ ಬೇರೆ ಬಿರಿಯಾನಿ ಆಗಲಿ ಎಲ್ಲ. ಬಗಾರ ಬಿರಿಯಾನಿಯಲ್ಲಿ ವಿ ಗಿವ್ ಅ ಡಿಫ್ರೆಂಟ್ ಟಾಪಿಂಗ್ಸ್. ವೆರೈಟಿ ಆಫ್ ಬಿರಿಯಾನೀಸ್ ನಮ್ದು ಸುಮಾರು ಒಂದು 15 ಇದೆ. ಪುಡಿ ವೇಪುಡು ಅನ್ನೋದೊಂದು ಟಾಪಿಂಗ್, ಗುಂಟೂರು ಬಿರಿಯಾನಿ ಅನ್ನೋದೊಂದು ಟಾಪಿಂಗು, ಹೈದರಾಬಾದಿ ಅನ್ನೋದೊಂದು ಟಾಪಿಂಗು, ಟೊಮಾಟೊ ಪಪ್ಪು ಬಿರಿಯಾನಿ ವೆಜಿಟೇರಿಯನ್. ಸೊ ಇಟ್ಸ್ ಲೈಕ್ ವಿಲ್ ಗೆಟ್ ಸಮ್ ಯುನಿಕ್ ಟೇಸ್ಟ್ ಹಿಯರ್. ಯು ವಿಲ್ ಡೆಫಿನೆಟ್ಲಿ ಗೆಟ್ ಎ ಯುನಿಕ್ ಟೇಸ್ಟ್. ಓಕೆ, ಸೂಪರ್. ಆ್ಯಂಡ್ ಅದನ್ನು ಬಿಟ್ಟು ಬೇರೆ ಸ್ಟಾರ್ಟರ್ಸು ಅದರಲ್ಲಿ ಎಲ್ಲಿ ಸ್ಟಾರ್ಟರ್ಸು ನಾವು ಲಿಮಿಟೆಡ್ ಸ್ಟಾರ್ಟರ್ಸ್ ಇಟ್ಟಿದ್ದೇವೆ. ಸರಿ. ಚಿಕನ್ ಕಬಾಬ್ ಆಗ್ಬೋದು, ಲಾಲಿಪಾಪ್ ಆಗ್ಬೋದು, ಪೆಪ್ಪರ್ ಚಿಕನ್ ಆಗ್ಬೋದು, ಗುಂಟೂರು ಚಿಕನ್ ರೋಸ್ಟ್ ಆಗ್ಬೋದು, ಇಲ್ಲ ವೆಜಿಟೇರಿಯನಲ್ಲಿ ಪನ್ನೀರ್ ಕಬಾಬ್ ಆಗ್ಬೋದು, ಮಶ್ರೂಮ್ ಕಬಾಬ್. ಲಿಮಿಟೆಡ್ ಆದರೂ ಬೆಸ್ಟ್ ಆಗಿ ಇಕ್ಕಿದ್ದೀರಾ. ನಿಮ್ಮ ಹೆಸರು? ಸುಜಯ್. ಬೇಸಿಗಾಗಿ ಸ್ವಲ್ಪ ನಾನೇನೋ ಸ್ನ್ಯಾಕ್ಸ್ ನೋಡ್ತಾ ಇದ್ದೀನಿ, ಅದೇನೇನು ಹಂಗೆ ತಿಳಿಸ್ತೀರಾ ಸ್ವಲ್ಪ? ಚೈರಸ್ಟು ಮೆನ್ಯೂ ಕೆಳಗಡೆ ಬರುತ್ತೆ. ಓಕೆ. ಬ್ರೆಡ್ ಪಕೋಡ ಆಯಿತು, ಆಲೂ ಚಾಪ್ಸ್ ಆಯಿತು, ಕಟ್ಲೆಟ್ ಆಯಿತು. ಕಟ್ಲೆಟ್ ಅಂದರೆ ವೆಜ್ ಕಟ್ಲೆಟ್ ಇದೆ, ಚಿಕನ್ ಕಟ್ಲೆಟ್ ಇದೆ, ರೋಲ್ಸ್ ಇದೆ. ರೋಲ್ಸಲ್ಲಿ ಒಂದು 4-5 ವೆರೈಟೀಸ್ ಆಫ್ ರೋಲ್ಸ್ ಇದೆ. ವಡಾಪಾವ್ ಅಂದರೆ ಲೈಕ್ ಲಿಟ್ರಲಿ ಕಸ್ಟಮರ್ಸ್ ಎಷ್ಟು ಮೆಚ್ಕೊತಾರೆ ಅಂದರೆ, ಇವಾಗ ಬಾಂಬೆ ವಡಾಪಾವ್. ಹೌದೌದೌದು. ಕೆಲವರು ಬರ್ತಾರೆ, ತುಂಬ ಜನ ಬಂದಿರ್ತಾರೆ. ಬಾಂಬೆ ವಡಾಪಾವ್ ಇಲ್ಲಿ ನಮ್ಮ ತಿಂದಿದ್ದಾದಮೇಲೆ ಯು ಟುಕ್ ಮೀ ಬ್ಯಾಕ್ ರಿಯಲಿ ಟು ದ ಬಾಂಬೆ. ಸೊ ಆ ಟೇಸ್ಟ್ ಬಾಂಬೆಗೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತಾರೆ. ಟೇಸ್ಟ್ ಟೀ ಇದೆಯಾ? ಒಂದು ಟೀ ಕೊಡ್ಕೊಂಡು ಹಂಗೆ ಮಾಡೋಣ. ಸೂಪರ್. ಹಂಗೆ ಟೀ ಕುಡಿತಾ ಕಂಟಿನ್ಯೂ ಮಾಡೋಣ ಬನ್ನಿ. ಸೌತ್ ಇಂಡಿಯನ್ಸ್ಗೆ ಟೀ ಅನ್ನೋದು ಎದ್ದಾಗ್ಲಿಂದ ಮಲ್ಕೊಳ್ಳೋ ತನಕ ಖಂಡಿತ ಟೀ ಇದ್ದಿಲ್ಲ ಅಂತಂದ್ರೆ ಟೀ ಅನ್ನೋದು ಒಂದು ಸಿಪ್ಪು ಕುಡಿದ್ಬಿಟ್ಟು ತಲೆನೋವು, ರಿಲ್ಯಾಕ್ಸ್. ಎನಿಥಿಂಗ್ ಏನೇ ಇರಲಿ ಟೀ ಒಂದು ಗ್ಲಾಸ್ ಇರಲೇಬೇಕು. ಅಂದ್ಬಿಟ್ಟಿದ್ದೀರಾ? ಸೊ ನಮ್ಮ ಒನ್ ಆಫ್ ದಿ ಟೀಮ್ ಮೆಂಬರ್ ಬ್ರೋ, ಟೀ ಬ್ರೋ ಫ್ರೆಂಡ್ಸು ಎಲ್ಲ ಒಂದು ಈವ್ನಿಂಗ್ ಅಡ್ಡ ಅಂತ ಆಗ್ತೀವಿ. ಸಾಯಂಕಾಲ ಎಲ್ಲ ಇವ ನಾರ್ಮಲ್ ಕೆಲ್ಸಕ್ಕೆ ಹೋಗೋರು ಕೆಲಸ ಮುಗಿಸ್ಕೊಂಬರೋದು, ಇಲ್ಲಾಂದ್ರೆ ಕಾಲೇಜ್ಗೆ ಹೋಗೋರು ಹುಡುಗರೆಲ್ಲ ಈ ಕ್ರಿಕೆಟ್ ಇಲ್ಲಾಂದ್ರೆ ನಾರ್ಮಲ್ ಕಾಲೇಜ್ ಎಲ್ಲ ಮುಗಿಸಾದ್ಮೇಲೆ ಏನಂದ್ರೆ ಒಬ್ಬೊಬ್ರು ಒಂದೊಂದು ಇದ್ರಲ್ಲಿ ಇರ್ತಾರೆ. ಬಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬೇರೆ ಬೇರೆ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಪ್ಲೇಸಸ್ ಇಂದ ಬಂದಿರ್ತೀವಲ್ಲ, ಎಲ್ಲ ಒಂದು ಪ್ಲೇಸಲ್ಲಿ ಮೀಟ್ ಆಗೋ ಪ್ಲೇಸ್ ನಮ್ದು ಇದೆ ಅಂದರೆ ಚೆನ್ನಾಗಿದೆ. ಇವ್ರಿಗೆ ಕಾಲ್ ಮಾಡಿದ್ದು ನಾನು, ಬ್ರೋ ಒಂದು 6:30 ಹಂಗೆ ಬಂದುಬಿಡಿ, ಶುರು ಮಾಡಿಬಿಡೋಣ ವಿಡಿಯೋ ಅಂತ. ಅಣ್ಣವ್ರು ಬಂದಿದ್ದು ಯಾವಾಗ ಅಂತಂದರೆ ಆರಾಮಾಗಿ 7:00 ಬರ್ತಾವ್ರೆ. ಏನು ವಿಶೇಷ? ಈವ್ನಿಂಗ್ ಟೈಮ್ ಅಂತ ಹೇಳಿದ್ರಲ್ಲ, ಪಕ್ಕ ಈವ್ನಿಂಗ್ ಮಾಡ್ಕೊಂಡು. ಇನ್ನೊಂದು ಬ್ರೋ ಏನು ಗೊತ್ತಾ, ಮುಂದೆ ಲೇಕ್ ಇದೆ. ಆ ಲೇಕ್ ವ್ಯೂ ಜೊತೆಗೆ ಒಂದು ರೀತಿ ಒಂದು ಚಿಲ್ ಗಾರ್ಡನು ನೋಡಿ ಬ್ರೋ. ಸ್ನೂಕರು ಗೇಮ್ ಆಡ್ಬಿಡೋಣವಾ? ಓಕೆ ಬ್ರೋ, ಖಂಡಿತ. ಏನು ಸಿ ಎಮ್ ನೀವು ಗೇಮು ನೋಡಿ ಅಂತ ಮಾಡಿ. ನನಗೆ ಆಡಕ್ಕೆ ಬರಲ್ಲ, ನಮ್ಮ ಮೆಂಬರ್ ಇದಾರಲ್ಲ ಸ್ವಲ್ಪ ಆಡ್ತಾರತ್ತೆ, ನೋಡೋಣ, ಆಡಿ ಹೋಯ್. ಚೆನ್ನಾಗಿದೆಯಪ್ಪ ಇದೊಂದು ರೀತಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಬ್ರೋ. ವೈಟ್ ಬಾಲ್ ನೋಡಿದ್ರ? ವೈಟ್ ಬಾಲ್ ಇಂದ ಎಲ್ಲ ಹೊಡಿಬೇಕು, ಫೈನಲ್ ಬಂದು ಹೊಡಿಬೇಕಂತೆ. ಹೌದಪ್ಪ, ನಮಗೆ ಆಡಕ್ಕೆ ಬರಲ್ಲ, ನಿಮಗೆ ಬರ್ತದೆ, ನಾವೇನು ಮಾಡೋದು? ನಾವು ಇದು ಎಗರುತ್ತೆ, ನಾವು ಆಡಕ್ಕೆ ಬರಲ್ಲ. ಈರಯ್ಯ ನೀನು ಬೇರೆ ಮಧ್ಯದಲ್ಲಿ ಹೋಗ್ಬೇಕು, ಈ ಕಡೆ ಹೋಗ್ಬೇಕಂತ. ನನಗೆ ಇಲ್ಲಿ ಬರ್ತಿಲ್ಲ. ಏನೋ ಒಂದು ಆಡ್ತಿದೀವಿ ಅಂದರೆ ಬಿಟ್ಬಿಡ್ಬೇಕು. ಸುಮ್ಮನೆ ನೀವು ಅಲ್ಲಿ ಮಿಸ್ಟೇಕ್ಸ್ ಕಂಡುಹಿಡಿಬಾರ್ದು. ಬ್ರೋ ಮೇಲೆ ಬಲ್ಪಿದೆ, ನೀವು ಬಲ ಹೊಡಿಬೇಕು. ಆಡಕ್ಕೆ ಬರ್ತಿಲ್ಲ ಅಂದರೆ ಬಿಟ್ಬಿಡಿ. ಇವೆಲ್ಲ ರೆಕಾರ್ಡ್ ಮಾಡ್ತಿದ್ದೀನಪ್ಪ, ಹಿಂಗೆಲ್ಲ ರೆಕಾರ್ಡ್ ಮಾಡ್ತಾನೆ ಇವನು. ನನಗೆ ಆಡಕ್ಕೆ ಬರ್ತಿಲ್ಲ ಅಂದರೆ ಬಿಟ್ಬಿಡು. ನನಗೆ ಬರಲ್ಲ ಆಡಕ್ಕೆ, ನಾನೇನು ಮಾಡಲಿ? ಸರಿ, ಸ್ವಲ್ಪ ಜಾಸ್ತಿ ಇದಾಗ್ತದೆ. ಬಿರಿಯಾನಿ ತಿನ್ನೋಕೆ ಹೋಗೋಣ. ಇಲ್ಲಿ ಹಿಡೀರಿ, ಹಿಂಗೆ ಹಿಡೀರಿ ಬ್ರೋ, ಹೊಡಿಬೋದು. ಬಿರಿಯಾನಿ ತಿನ್ನೋಕೆ ಹೋಗೋಣವಾ? ನೋಡಪ್ಪ, ಈ ಮ್ಯಾಚ್ ಹೆಂಗಿದ್ರು ಕಂಪ್ಲೀಟ್ ಮಾಡೇ ಹೋಗೋಣ. ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ ತಾನೇ? ಎಲ್ಲ ಹೋಗಲ್ಲ ಆಗ್ಬೇಡಿ ಹೆಂಗಂತ ಹೇಳಿ. ಇದು ಆಫ್ ಮಾಡಿ, ಇವೆಲ್ಲ ರೆಕಾರ್ಡ್ ಮಾಡಬೇಡ.
ನೋಡಿ 2 ಹಾಕ್ದೆ ನಾನು. ಬಕೆಟ್ ಬಿರಿಯಾನಿ ಅಂದ್ರೆ ಬರಲೇಬೇಕು. ಇರ್ರಿ ಒಂದು ನಿಮಿಷ, ಬಿರಿಯಾನಿಗಿಂತ ಇದು ಆಟ ಮುಖ್ಯನಾ? ಹೌದು ಬ್ರೋ, ಮುಖ್ಯ ಇದೆ. ಒಂದು 2 ಶಾಟ್ ಹಾಕಿರ್ತಾರೆ ನೋಡಿರ್ತೀರಾ ನಮ್ಮ ಟೀಮ್ ಮೆಂಬರು. ಸೊ ಬಿಟ್ಟರೆ ಈ ಕಡೆ CM ಶುರು ಮಾಡಿಬಿಡ್ತಾನೆ ಆಡೋಕ್ಕೆ. ಇವತ್ತು ಬಿರಿಯಾನಿ ನೋಡ್ತಿರೋ ಇಲ್ಲ ಅನ್ನೋದೇ ಡೌಟಲ್ಲಿದೆ. ನೆಕ್ಸ್ಟ್ ಬಂದು ಬಿರಿಯಾನಿನ ಟ್ರೈ ಮಾಡೋಣ. ಮೇನ್ಲಿ ಬಕೆಟ್ ಬಿರಿಯಾನಿಯಲ್ಲಿ ವೆಯ್ಟ್ ಮಾಡ್ತೈತೆ. ಸೊ ಬಕೆಟ್ ಬಿರಿಯಾನಿನ ಟ್ರೈ ಮಾಡೋಣ ಬನ್ನಿ. ಅಂತ ಮಸ್ಸು ಈಗ ಬಂದು ಫಸ್ಟಾಗೆ ಬೈ ಸ್ಪೆಷಲಾಗಿ ನಮ್ಮ ಹತ್ರ ಬಗಾರ ಬಿರಿಯಾನಿ ಇದೆ. ಜಸ್ಟ್ ಹ್ಯಾವ್ ಎ ಲುಕ್. ಬಗಾರ ಬಿರಿಯಾನಿ ಅಂದ ತಕ್ಷಣ ನನಗೆ ಕುಮಾರಿ ಆಂಟಿನೇ ನನಗೆ ಬರ್ತದೆ. ಅದು ಒಂದು ಪಾಯಿಂಟ್ ಆಫ್ ವ್ಯೂಲ್ಲಿ ಕರೆಕ್ಟೇ. ಜಸ್ಟ್ ಟ್ರೈ ಮಾಡಿ. ಓಕೆ, ಆ ರೈಸ್ ಮಾತ್ರ ಟ್ರೈ ಮಾಡೋಣ. ಸ್ಪೂನ್ ಇದೆ, ಬಟ್ ಬರೋ ಸ್ಪೂನಲ್ಲಿ ಹೋದ್ರೆ ಎಲ್ಲ ಆ ಒಂದು ಅಥೆಂಟಿಕ್ ಫೀಲ್ ಅನ್ನೋದೊಂದು ಇರುತ್ತೆ ಗೊತ್ತಾ, ಅವೆಲ್ಲ ಸಿಗಲ್ಲ. ಆ ಒಂದು ಫೈನ್ ಕ್ವಾಲಿಟಿ ಬಾಸ್ಮತಿ ರೈಸ್ ಅಂತ ಹೇಳ್ತೀವಲ್ಲ, ಪರ್ಫೆಕ್ಟ್ ಆಗಿದೆ ಬೈ. ಗೋಡಂಬಿ ಎಲ್ಲ ಇದೆ ಬೈ. ಹೌದು, ಜಮೀನ್ದಾರಿ ಅಂದರೆ ಆ ಒಂದು ರಾಯಲ್ ಫೀಲು. ಹೌದು, ಜಮೀನ್ದಾರಿ ಅಂದರೆ ತೆಲುಗು ವರ್ಡ್ ಅನ್ಸುತ್ತಲ್ವ? ಹಾಂ, ಮೇನ್ಲಿ ಈ ಬಗಾರ ಅನ್ನೋದೇನಿದೆಯಲ್ಲ ಕಾನ್ಸೆಪ್ಟು, ಈ ತೆಲಂಗಾಣ ಆಂಧ್ರ ಕಡೆ ಎಲ್ಲ ನೀವು ಹೋದರೆ ಇಟ್ಸ್ ಲೈಕ್ ಒಂದು ಹೈಲೈಟೆಡ್ ಆಗಿರೋ ಒಂದು ಡಿಶ್ ಅಂತ ಕರಿಬೋದು ನಾವು. ನೀವು ಅಲ್ಲಿ ಖಂಡಿತ ನೀವು ಅಲ್ಲೆಲ್ಲ ನೀವು ತಿರುಗಾಡಿದ್ರೆ ಒಂದು ವೆಕೇಷನ್ ಟೈಮಲ್ಲಿ ಈ ಬಿರಿಯಾನಿ ಖಂಡಿತ ಟ್ರೈ ಮಾಡಿರ್ತೀರ. ಬಿಕಾಸ್ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ರೆಸ್ಟೋರೆಂಟಲ್ಲಿ ಒಂದು ಕಡೆ ಹೈದ್ರಾಬಾದಿ ಬಿರಿಯಾನಿ ಇದ್ದರೆ ಇನ್ನೊಂದು ಕಡೆ ಬಗಾರ ಬಿರಿಯಾನಿ ಇದ್ದೇ ಇರುತ್ತೆ. ಸೊ ನಿಮ್ಗೆ ಹೆಂಗಂದರೆ ರೈಸು ಬ್ಲ್ಯಾಂಡ್ ಆಗೋ ಇರುತ್ತೆ, ಆ ಮಸಾಲೆನೂ ಇರುತ್ತೆ. ಹೌದು, ಅಷ್ಟು ಹಂಗೆ ಚಿಕನ್ ಪೀಸ್ ನೋಡ್ಬೋದು ನೀವು. ಸಖತ್ತು ಬಿಸಿ ಬಿಸಿ ಬೆಂದಿರೋದು, ಅದನ್ನು ರೈಸಲ್ಲಿ ಮಿಕ್ಸ್ ಮಾಡಿ ಹೋಗೋಣ. ಬೈ ಮಸಾಲೆ ಅನ್ನೋದು ಲೈಟಾಗಿ ಒಂಚೂರು ಸ್ವೀಟಾಗೂ ಇದೆ, ಆ ಹುಳಿ ಅಂಶನೂ ಇದೆ, ಖಾರ ತುಂಬ ಕಡಿಮೆ ಅಲ್ವಾ? ಖಾರ ಸೆಟಲ್ಡ್ ಆಗಿದೆ. ಅಲ್ಲಿ ಸ್ನೂಕರ್ ಅಂತೂ ನನಗೆ ಬಂದಿಲ್ಲ ಅಂತ ಸೋಲ್ಸ್ಬಿಟ್ರಿ. ಹಾಂ, ಅದನ್ನ ಗೆದ್ರಿ. ಬಟ್ ನಿಮ್ಮ ಇದ್ರಲ್ಲಿ ಸ್ವಲ್ಪ ನಂಗೆ ಹೇಳಕ್ಕೆ ಬಂದಿಲ್ಲಪ್ಪ. ಬಿರಿಯಾನಿ ಚೆನ್ನಾಗಿದೆ ಅಂದಿದ್ದಷ್ಟೇ. ಯಾವುದೋ ವಿಡಿಯೋದಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ರು, ನಮ್ಮ ನಾಕೌಟ್ ಏನಿದ್ರು ಅಲ್ಲಿ ತೋರಿಸ್ತೀವಿ ಅಂತ. ಎಸ್, ನಮ್ಮ ನಾಕೌಟ್ ಎಲ್ಲ ನಾವು ಗೇಮಲ್ಲಿ ತೋರಿಸಲ್ಲ. ನಮ್ಮ ನಾಕೌಟ್ ಏನೇ ಇರಲಿ, ಬಿರಿಯಾನಿನ ಊಟದ ಬಗ್ಗೆ ಬನ್ನಿ. ಹೌದು, ಕುಮಾರಿ ಆಂಟಿ ಬಿರಿಯಾನಿ. ಕುಮಾರಿ ಆಂಟಿ ಬಿರಿಯಾನಿ ಇದ್ರ ಜೊತೆಗೆ ನಿಂಬೆಹಣ್ಣು ಕೊಟ್ಟವ್ರೆ. ಐ ಥಿಂಕ್ ಅದೊಂದು ಎಕ್ಸ್ಟ್ರಾ ಆ್ಯಡ್ ಅಪ್ ಆಗಿರುತ್ತೆ. ಮೇನ್ ಏನಂತಂದರೆ ಆ ಬೇಸ್ ಅನ್ನೋದು ನಿಮಗೆ ಎಲ್ಲದಕ್ಕೂ ಸೇಮೇ ಇರುತ್ತೆ. ಎಲ್ಲ ಬಿರಿಯಾನಿಸ್ಗೂ ಆಲ್ಮೋಸ್ಟ್ 12 ವೇರಿಯಂಟ್ಸ್ ಆಫ್ ಬಿರಿಯಾನಿ ಇದೆ, ಎಲ್ಲದಕ್ಕೂ ಸೇಮ್ ಇರುತ್ತೆ. ಬಟ್ ಮೇಲೆ ಟಾಪಿಂಗ್ಸ್ ಅನ್ನೋದು ಡಿಫ್ರೆಂಟ್ ಕೈಂಡ್ ಆಫ್ ಟಾಪಿಂಗ್ಸ್ ಬರುತ್ತೆ. ಕೋಡಿ ವೇಪುಡು ಇದೆ. ನೆಕ್ಸ್ಟ್ ಬಂದು ಬಕೆಟ್ ಬಿರಿಯಾನಿ ಕೋಡಿ ವೇಪುಡು ಇದೆ ಬೈ. ಕೋಡಿ ವೇಪುಡು ಇಟ್ಸ್ ಲೈಕ್ ಒಂದು ತೆಲಂಗಾಣ ಆಂಧ್ರ ಏನೋ ಫೇಮಸ್ ಆದಂಥ ಒಂದು ಡಿಶ್ ಅದು, ಕೋಡಿ ವೇಪುಡು ಅನ್ನೋದು. ಓಕೆ, ಆಲ್ ರೈಟ್ ಅಂತ ಮಸ್ಸು ಈ 45% ಯಾಕೆ ಕೋಡಿ ವೇಪುಡು ಇವರ ಬಗಾರ ಬಿರಿಯಾನಿ ಬಂದ್ಬಿಟ್ಟಿದೆ. ಅಷ್ಟು 2 ಈರುಳ್ಳಿ ಕೊಟ್ಬಿಟ್ಟವ್ರೆ. ಇದ್ರ ಜೊತೆ ಬರೋ ಒಂದು ಕೋಡಿ ವೇಪುಡು ಜೊತೆ ಬರೋ ಒಂದು ಇದಿಕೊಳ್ಳಿ. ಆ್ಯಂಡ್ ಹಿಯರ್ ದಿ ಬಿರಿಯಾನಿ ಈಸ್ ಟೆಂಪ್ಟಿಂಗ್ ಇದೆ ಬ್ರೋ. ಮೇಲೆ ಚಿಕನ್ ಪೀಸಸ್ ನೋಡಿದ್ರಾ? ಹೌದು. ಆಮೇಲೆ ಮೊಟ್ಟೆ 4 ಓವರ್ ಮಾಡ್ಬಿಡೋಣ ಬನ್ನಿ. ಬಿರಿಯಾನಿ ಈಸ್ ಹಿಯರ್. ಇದನ್ನ ಹೇಳಿದ್ದು ಕೋಡಿ ವೇಪುಡು. ಹೌದು, ಬಕೆಟ್ ಬಿರಿಯಾನಿ. ಕೋಡಿ ವೇಪುಡು ಬಕೆಟ್ ಬಿರಿಯಾನಿ, ಬಗಾರ ಬಕೆಟ್ ಬಿರಿಯಾನಿ, ಕೋಡಿ ವೇಪುಡು ಬಗಾರ ಬಕೆಟ್ ಬಿರಿಯಾನಿ. ಆ್ಯಂಡ್ ಈ ಪೋರ್ಷನ್ ನೋಡ್ತಿದ್ದೀರಲ್ಲ, ಸೊ ಇದು ಬಂದು 4 to 5% ಬೈ ಆರಾಮಾಗೆ. ಸೊ ಅಷ್ಟೇ ಪೋರ್ಷನ್ಸ್ ಆಫ್ ಪೀಸಸ್ಸು ಇರುತ್ತೆ, ಮೊಟ್ಟೆನೂ ಇರ್ತದೆ. ಆಮೇಲೆ ರೈತ ಬಂದು ನಾವು ಜಸ್ಟ್ ಸಿಂಗಲ್ ಕಪ್ ತೊಗೊಂಡಿದ್ದೀವಿ. ನಿಮಗೆ ಬಂದು ಆ ಸರ್ವಿಂಗ್ಸ್ ಎಷ್ಟಿದೆಯೋ ಅಷ್ಟು ರೈತ ಎಲ್ಲ ಸಿಗ್ಬಿಡುತ್ತೆ. ಬ್ರೋ, ನೀವು ಬಕೆಟ್ ಬಿರಿಯಾನಿ ಬಗ್ಗೆ ಹೇಳಿದ್ರೆ, ಬಟ್ ಈ ಸ್ಟಾರ್ಟರ್ಸ್ ಏನೋ ಹೊಸದಾಗಿ ತರಿಸಿದ್ದಾರೆ. ಸ್ಟಾರ್ಟರ್ಸ್ ಬಂದು ಸ್ಪೆಷಲ್ ಇದೆ ಬೈ. ಏನು ಗೊತ್ತಾ, ಪನ್ನೀರ್ ಕಬಾಬ್ ನೋಡ್ತಿದ್ದೀರಲ್ಲ, ಸೊ ಇದು ಬಂದು ಪನ್ನೀರ್ ಕಬಾಬು, ಪೆಪ್ಪರ್ ಚಿಕನ್ ಆ್ಯಂಡ್ ಪನ್ನೀರ್ ಕಬಾಬ್ ಬಂದು ಇವರ ಒಂದು ಹೈಲೈಟ್ ಡಿಶ್ ಬ್ರೋ. ಸ್ಟಾರ್ಟರ್ಸಲ್ಲಿ ಶುರು ಮಾಡಬೇಕು. ಏನಾರ ಒಂಚೂರು ಡೌಟ್ ಇದೆಯಾ? ಚಿಕ್ಕ ಡೌಟ್ ಮಿಸ್ ಆಯಿತು, ಹೇಳಿ. ಈ ಬಕೆಟ್ ಬಿರಿಯಾನಿ ಏನು ಇವ್ರು ಸರ್ವ್ ಮಾಡ್ತಾರಲ್ಲ, ಓಕೆ, ಬರೀ ಇದರಲ್ಲಿ ಕೋಡಿ ವೇಪುಡು ಜೊತೆನೇ ಬೇರೆ ಯಾವುದಾದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಬಿರಿಯಾನಿ ಅಂತ ಹೇಳಿ ಮೆನ್ಷನ್ ಮಾಡಿದ್ರಿ ಪ್ರಿವಿಯಸ್. ನಾವು ಅದು ಜಮೀನ್ದಾರ್ ಬಿರಿಯಾನಿ ತಿನ್ನೋವಾಗ ಸೂಪರ್. ಬಕೆಟ್ ಬಿರಿಯಾನಿ ಎಲ್ಲದರಲ್ಲೂ ಸಿಗುತ್ತೆ. ಈಗ ನಾವು ಸ್ಟಾರ್ಟಿಂಗಲ್ಲಿ ತಿಂದಿದ್ದು ಜಸ್ಟ್ ಒಂದೇ ಒಂದು ಪ್ಲೇಟ್ ಬ್ರೋ. ಆ ಸಿಂಗಲ್ ಪ್ಲೇಟ್ ಸರ್ವಿಂಗು ಸಿಂಗಲ್ ಪರ್ಸನ್ಗೆ. ಸೊ ಅದರಲ್ಲೇ ಇವ್ರ ಹತ್ರ 12 ವೇರಿಯಂಟ್ ಇದೆ.
12 ವೇರಿಯಂಟು. ಒಂದು ಕೋಡಿ ವೇಪುಡು, ಇನ್ನೊಂದು ಹೈದ್ರಾಬಾದಿ, ಇನ್ನೊಂದು ಅಂದರೆ ಬಗಾರ ಬಿರಿಯಾನಿಯಲ್ಲಿ ಹೈದ್ರಾಬಾದಿ, ಇನ್ನೊಂದು ಬಂದು ನಾವು ತಿಂದಿದ್ದು ಒಂದು ಜಮೀನ್ದಾರಿ, ಆಮೇಲೆ ಗುಂಟೂರು ಇದೆ ಬೈ. ಗುಂಟೂರು ಬ್ರೋ ತುಂಬ ಖಾರ ಗುಂಟೂರು ಖಾರ ಒಂದು ಸ್ಪೆಷಲ್ ಸಗದಾಗಿರುತ್ತೆ. ನನಗೇನೋ ಇಲ್ಲಿ ಒಂದು ರೀತಿ ಕೋಡಿ ವೇಪುಡು ಇದೆಯಲ್ಲ, ಏನೋ ಯುನಿಕ್ ಆಗಿ ಅನಿಸ್ತಪ್ಪ. ಹೌದು. ಕೋಡಿ ವೇಪುಡು ಆಲ್ಮೋಸ್ಟ್ ಕೋಡಿ ವೇಪುಡು ನಿಮಗೆ ಡ್ರೈ ಆಗಿ ಬರುತ್ತೆ ಜಾಸ್ತಿ. ಹೌದು. ಆ ಗ್ರೇವಿ ಕಡಿಮೆ ಇರುತ್ತೆ, ಬಟ್ ಜಾಸ್ತಿ ಮಾತಾಡ್ತಾ ಇದ್ದೀವಿ. ಆಮೇಲೆ ಅವ್ರ ಕೆಳಗಡೆ ಬ್ಯಾಟಿಂಗ್ ಮಾಡಿಬಿಟ್ಟು ಮತ್ತೆ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ. ಬನ್ನಿ ಫಸ್ಟು ಪೀಸ್ ಜೊತೆಗೆ ಹಾಗೆ ರೈಸ್ನ ಮಿಕ್ಸ್ ಮಾಡಿ ನೋಡಿ. ನಾವು ಫ್ಲಿಪ್ ಮಾಡಿದ್ವಲ್ಲ, ಸೊ ಆ ಮಸಾಲೆ ಎಲ್ಲ ಕೆಳಗಡೆ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಮನೋಜ್ ಅವರೇ. ವಾವ್. ಆ ಜಮೀನ್ದಾರ್ ತಿಂದ್ವಲ್ಲ, ಅದೊಂದು ರೀತಿ ಸ್ವೀಟಾಗಿ. ಹೌದು ಬ್ರೋ, ಅದಕ್ಕೆ ಆಪೋಸಿಟ್ ಥರ ಇದು ಫುಲ್ಲು ಒಂಥರ ಎಂಟೈರಾಗಿ ಆಪೋಸಿಟು. ಖಾರ ಸ್ಟಾರ್ಟಿಂಗು ಗೊತ್ತಾಗ್ತಿಲ್ಲ, ನುಂಗಾದ್ಮೇಲೆ ಆ ಖಾರ ಘಾಟ್ ಹೊಡಿತೈತೆ ನೋಡಿ ಗಂಟ್ಲ ಹತ್ರ. ಸೈಕು ಆರಾಮಾಗೆ ಬೈ. ಯಾವ ಥರ ಟ್ರೀಟ್ ಏನಾರ ಇದ್ದರೆ ಈ ಥರ ಒಂದು ಬಕೆಟ್ ತೊಗೊಂಡ್ರೆ ಮಸ್ತ್ ಮಜಾ ಅಲ್ವಾ? ಹೌದು ಬ್ರೋ. ನಾವು ಅದ್ರ ಬೆಸ್ಟ್ ಡೀಲ್ ಆಪ್ಷನ್ ಇದು. ನಾವು ಅದ್ರ ಜೊತೆ ಚಿಲ್ ಮಾಡೋಕ್ಕೆ ಸ್ಮೋಕರ್ಸ್ ಇದೆ. ಆಗೋದಪ್ಪ. ನನಗೆ ಈ ಬಿರಿಯಾನಿಯಲ್ಲಿ ಮೇನ್ಲಿ ಲವಂಗ, ಏಲಕ್ಕಿ, ಆಮೇಲೆ ಇನ್ನೊಂದು ಸ್ಪೆಷಲಾಗಿ ಇವ್ರು ಹಾಕಿರೋ ಒಂದು ಮಸಾಲೆ ಇರಲಿ, ಅದರ ಒಂದು ಅರೋಮಾ ಜಾಸ್ತಿ ಬರ್ತಿತ್ತು ಬೈ. ಆ ಬ್ಲ್ಯಾಂಡ್ ಆಗಿರೋ ಒಂದು ಬಿರಿಯಾನಿ ರೈಸ್ ಇದ್ದರು, ಆ ಮಸಾಲೆನೇ ಇದೆಯಲ್ಲ ಮೇಲೆ, ಅದು ಬಂದು ನಿಮಗೆ ಜಾಸ್ತಿ ಒಂದು ಏನು ಹೇಳೋದು, ಒಂದು ಟೆಕ್ಸ್ಚರು ಕೊಡುತ್ತೆ, ಒಂದು ಟೇಸ್ಟು ಕೊಡುತ್ತೆ. ಹೌದು ಬ್ರೋ. ನೀವು ಆ ಬೇಸ್ ಏನು ಹೇಳಿದ್ರು, ಬೇಸ್ ಎಲ್ಲ ಸೇಮ್ ಇರುತ್ತೆ. ಹೌದು. ಚಿಕನ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಅದೇ ಥರ ಇದೆ ಬ್ರೋ. ಅದ್ರ ಜೊತೆ ತಿನ್ನೋ ಟೈಮಲ್ಲಿ ಬೇರೆ ಟೇಸ್ಟ್ ಗೊತ್ತಾಗ್ತಾ ಇದೆ, ಇದ್ರ ಜೊತೆನೇ ಬೇರೆ ಟೇಸ್ಟ್. ಬಂದರೆ ಖಂಡಿತವಾಗ್ಲೂ ನೀವು ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ತೀನಿ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಇಟ್ಸ್ ಎ ಮಸ್ಟ್ ಟು ಟ್ರೈ. ಆ್ಯಂಡ್ ಕೋಡಿ ವೇಪುಡು ಅನ್ನೋದು ತುಂಬ ಮಸ್ಟ್ ಟ್ರೈ ಅಂತೀನಿ ಬ್ರೋ. ನನಗೆ ಆ ಜಮೀನ್ದಾರ್ಗಿಂತನೂ ಬ್ರೋ ಕೋಡಿ ವೇಪುಡಪ್ಪ. ಯಾಕಂದರೆ ನಾವೆಲ್ಲ ಸ್ವಲ್ಪ ಲೈಟಾಗಿ ಒಂಚೂರಾರ ಖಾರ ತಿನ್ನೋರಲ್ವಾ? ಹೌದು, ಎಕ್ಸಾಕ್ಟ್ಲಿ. ಖಂಡಿತ ಒಂಚೂರಾರ ಖಾರ ಇರಬೇಕು ಊಟದಲ್ಲಿ. ಸೊ ಅದ್ರ ಪ್ರಕಾರ ಬಂದರೆ ನನಗೆ ಕೋಡಿ ವೇಪುಡು ಇಷ್ಟ ಆಯಿತು. ಅದೇ ರೀತಿ ಇವರ ರೈಸ್ ಟೆಕ್ಸ್ಚರ್ ನೋಡಿ. ಹೌದು, ತುಂಬ ಸಾಫ್ಟ್ ಆಗಿದೆ. ಆ ರೈಸ್ ಒಂದಕ್ಕೊಂದು ಜಾಸ್ತಿ ಅಂಟಿಲ್ಲ, ಆಮೇಲೆ ಸಖತ್ ಸಾಫ್ಟ್ ಆಗಿರೋ ಒಂದು ಟೆಕ್ಸ್ಚರಲ್ಲಿ ಅಲ್ಟಿಮೇಟ್ ಆಗಿದೆ. ಬೈ ಹಂಗೆ ಯಾವ ಪನ್ನೀರ್ ತೊಗೋತೀನಿ, ಪೆಪ್ಪರ್ ಚಿಕನ್ ಟ್ರೈ ಮಾಡಿ. ಬೈ ಪನ್ನೀರ್ ಅದರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಕರೆಕ್ಟಾ? ಸೊ ಅದರ ಟೇಸ್ಟ್ ಏನಿರುತ್ತೋ ಖಂಡಿತವಾಗ್ಲೂ ನಿಮಗೆ ಆ ಪನ್ನೀರ್ ಟೇಸ್ಟ್ ಸಿಗುತ್ತೆ. ಆ ಪೆಪ್ಪರ್ದು ನಿಮ್ದು ಕೋಟಿಂಗ್ ಏನಿದೆಯೋ ಅದು ನಿಮಗೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಕೂಡ. ಮಾತಾಡ್ತಾ ನನಗೆ ಒಂದು ರೀತಿ ಎಕ್ಸೈಟ್ ಆಗ್ತಿದ್ದೀನಿ ಹೆಂಗಿರುತ್ತೋ ಅಂತ. ಪೆಪ್ಪರ್ದು ಕೋಟಿಂಗ್ ಆಗಲಿ, ಆ ಚಿಕನ್ ಕುಕ್ ಆಗಿರೋದು ಸಾಫ್ಟ್ನೆಸ್ ಆಗಲಿ, ಆ ಸ್ಟಾರ್ಟಿಂಗಲ್ಲ ಘಾಟ್ ಗೊತ್ತಾಗ್ತಿಲ್ಲ. ಚಿಕನ್ ಬಂದು ಸಾಕಷ್ಟು ಟೆಂಡರ್ ಆಗಿದೆಯಲ್ಲ ಬಾ. ನಾನು ಹೋಗ್ತಾ ಇದ್ದೀನಿ, ಬಟ್ ನೀವು ಬಂದು ನನ್ನ ಸ್ಟೈಲ್ ಆಗಿ ಒಂದು ಮೆಗಾ ಬೈಟು ಹೋಗನ್ವಾ? ನಿಮ್ಮ ಜೊತೆ ಏನಿಲ್ಲ ಅಂದರೂ ಕೂಡ ಈ ಮೆಗಾ ಬೈಟ್ ಇಲ್ಲದೆ ಅವತ್ತದು ಇದೇ ನಡೆಯಲ್ಲ. ಇದು ಒಂದು ಹೋಲ್ಸಮ್ ಬೈಟ್ ಬೈ. ಎಲ್ಲ ಕೈಂಡ್ ಆಫ್ ಟೆಕ್ಸ್ಚರು ನಿಮ್ಮ ಬಾಯೊಳಗಡೆ ಇರುತ್ತೆ. ಸಿಂಪ್ಲಿ ಸೂಪರ್ ಪಾಪ. ಸೊ ಒಂದು ಸಪ್ರೇಟ್ ಒಂದು ಪ್ರೈವೇಟ್ ಸ್ಪೇಸ್ ಅನ್ಬೋದು ಬೈ. ಹೊರಗಡೆ ಬನ್ನಿ, ಒಂದು ಪ್ರೈವೇಟಾಗಿ ಒಂದು ಟೇಬಲ್ ಹಾಕವ್ರೆ, ಮಜಾ ಮಾಡಿ. ನಾನು ಬಂದು ನೋಡ್ತಿರ್ಬೋದು ಬ್ರೌನಿ ವಿತ್ ಐಸ್ ಕ್ರೀಮು, ಲೈಮ್ ಸೋಡಾ, ಸ್ವೀಟ್ ಆ್ಯಂಡ್ ಸಾಲ್ಟ್ ತಗೊಂಡವ್ರೆ. ಸೊ ಲೆಟ್ಸ್ ಗೋ ಒನ್ ಬೈಟ್. ಆಹಾ, ಈ ಒಂದು ನೀವು ಸ್ನೂಕರ್ ನಾವೇನು ಆಡಿದ್ವಲ್ಲ, ಅದರ ಪ್ರೈಸ್ ಬಂದು ನಿಮಗೆ ಪರ್ ಅವರ್ಗೆ 250 ಬೈ. ರೀಸನಬಲ್. ಔಟ್ಸೈಡ್ ಎಲ್ಲ ಅಂದರೆ 350 400ವರೆಗೂ ಹೋಗುತ್ತೆ. ಬಟ್ ಒಂದು ಈ HSR ಲೆವೆಲ್ ಅದು ಒಂದು ರೀಸನಬಲ್ ಆಗೇ ಇಕ್ಕವ್ರೆ. ಒಂದು 250 ಅಂತಂದ್ರೇನು ಆರಾಮಾಗಿ 1 ಅವರ್ ಮಜಾ ಮಾಡಿ. ನಮ್ಮ CM ಒಂದು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ತೋರ್ಸಕ್ಕಾಗಿಲ್ಲ, ಕಣ್ಣೇನು ಬಿಟ್ಟಿಲ್ರಿ. ಇನ್ನು ನೀವು ಕಂಡುಬಿಟ್ರಿ, ನಾವು ಕೋಡಿ ವೇಪುಡು ಅನ್ನೋದಾಗ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಬೈ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗಂಟೆ ಸಿಂಬಲ್ನ ಓದಿ. ಜಸ್ಟ್ ಡೂ ಇಟ್, ಗೋ ವಿತ್ ದ ಫ್ಲೋ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರು.